ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿ ಜೆಡಿಎಸ್ ಮಿತ್ರರ ಕಾದಾಟ ಕಾವೇರಿದೆ. ಈ ಬೆನ್ನಲ್ಲೇ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಯಡಿಯೂರಪ್ಪ ಗುಡುಗಿದ್ದಾರೆ. ಪ್ರತಿ ಬಾರಿಯೂ ರಾಜಾ ಹುಲಿ ವಿರುದ್ಧ ಗುಡುಗುತ್ತಿರುವಂತ ಹಿಂದೂ ಹುಲಿ ಹೊಸ ದಾಳ ಉರುಳಿಸಿದ್ದಾರೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯತ್ನಾಳ್ ನೀಡಿರುವಂತ ಈ ಶಾಕಿಗೆ ರಾಜಾ ಹುಲಿ ತತ್ತರಿಸಿ ಹೋಗಿದ್ದಾರೆ. ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಹೌದು, ಯತ್ನಾಳ್ ಅಂದ್ರೆ ಹಾಗೆ ಹೇಳಿ ಕೇಳಿ ಹಿಂದೂ ಹುಲಿ. ಫುಲ್ ಹೆಸರು ಬಸನಗೌಡ ಪಾಟೀಲ್ ಯತ್ನಾಳ್. ಗುಮ್ಮಟನಗರಿಯ ಉಚ್ಚಾಟಿತ ಶಾಸಕ. ಯತ್ನಾಳ್ಗೆ ಇರುವ ವಿರೋಧಿಗಳು ಹೊರಗಿನವರಲ್ಲ, ಒಳಗಿನವ್ರೆ. ಅದು ಬೇರೆ ಯಾರೂ ಅಲ್ಲ, ತಮ್ಮವರೇ ಆದ ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ. ಹೌದು, ಯಡಿಯೂರಪ್ಪ ಅವರನ್ನ ಕಂಡ್ರೆ ಯತ್ನಾಳ್ಗೆ ಅಷ್ಟಾಗಿ ಆಗ್ಬರಲ್ಲ. ಅದು ನಿನ್ನೆ ಮೊನ್ನೆಯಿಂದಲ್ಲ, ಪ್ರತಿ ಬಾರಿಯೂ ಬಿಎಸ್ವೈ ವಿರುದ್ಧ ಗುಡುಗುತ್ತಿರುವಂತ ಯತ್ನಾಳ್ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ ನಾನಾ ಸಮರಗಳನ್ನ ಸಾರಿ ಸಾಕಾಗಿ ಹೋಗಿದ್ದಾರೆ. ಆದರೂ ಅವರನ್ನ ಏನೂ ಮಾಡಲು ಆಗ್ಲಿಲ್ಲ. ಪ್ರತಿ ಬಾರಿಯೂ ಯಡಿಯೂರಪ್ಪ ಅವರೇ ಗೆದ್ದಿದ್ದಾರೆ. ಈಗ ಹೊಸ ಅಸ್ತ್ರ ಪ್ರಯೋಗಿಸಲು ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇಷ್ಟಕ್ಕೂ ಈ ಬಾರಿ ಯತ್ನಾಳ್ ತಂತ್ರಗಳೇನು ಎಂಬುದನ್ನ ನೋಡೋದಾದ್ರೆ, ಮರಳಿ ಬಿಜೆಪಿಗೆ ಬರೋದಲ್ಲ, ಬದಲಿಗೆ ಬೇರೆ ಪಕ್ಷಕ್ಕೆ ಹೋಗೋದು. ಅಲ್ಲಿಂದಲೇ ಯಡಿಯೂರಪ್ಪ ಅವರಿಗೆ ಸೋಲಿನ ರುಚಿ ತೋರಿಸುವುದು. ಹೇಳಿ ಕೇಳಿ ಯತ್ನಾಳ್ ಮೂಲ ಜೆಡಿಎಸ್. ಈಗ ಅವರು ಅಲ್ಲಿಗೆ ಹೋಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಆ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಜೊತೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಯತ್ನಾಳ್ ಅವರಿಗೆ ಹಸಿರು ನಿಶಾನೆ ತೋರಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕಾಗಿ ಯತ್ನಾಳ್ ಅವರಿಗೆ ಕುಮಾರಸ್ವಾಮಿ ಹೊಸ ಟಾಸ್ಕ್ ಅನ್ನ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಅದೇನಂದ್ರೆ, ಮೊದಲು ಜೆಡಿಎಸ್ ನಲ್ಲಿದ್ದು ಬಳಿಕ ಬೇರೆ ಕಡೆ ಹೋಗಿರುವವರನ್ನ ಒಂದೆಡೆ ಸೇರಿಸೋದು. ಇದಕ್ಕೆ ಯತ್ನಾಳ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಮೂಲಕ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಯತ್ನಾಳ್ ಹಾಗೂ ಕುಮಾರಸ್ವಾಮಿ ಇಬ್ರೂ ಕೂಡ ಯಡಿಯೂರಪ್ಪ ವಿರುದ್ಧವೇ ಒಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗ್ಲೂ ಮರಳಿ ಗೂಡಿಗೆ ಸೇರ್ತಾರಾ? ಕುಮಾರಸ್ವಾಮಿ ಅವರ ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡುವುದು ಅಂದುಕೊಂಡಷ್ಟು ಸರಳವಾಗಿ ಆಗುತ್ತಾ? ಯತ್ನಾಳ್ ಕರೆದ ಮಾತ್ರಕ್ಕೆ ಅವರೆಲ್ಲರೂ ಬಂದು ಬಿಡ್ತಾರ? ಅಲ್ಲದೆ ರಾಜಕೀಯದಲ್ಲಿ ಹೆಚ್ಚು ಅನುಭವಿ ಆಗಿರುವಂತ ಯಡಿಯೂರಪ್ಪ ಅವರನ್ನ ಸೋಲಿಸುವುದು ಕುಮಾರಸ್ವಾಮಿ ಹಾಗೂ ಯತ್ನಾಳ್ ಅಂದುಕೊಂಡಷ್ಟು ಸರಳನ? ರಾಜಾ ಹುಲಿಗೂ ತಮ್ಮದೇ ಯೋಜನೆಗಳು ಇದ್ದೇ ಇರುತ್ತವೆ ಅಲ್ವಾ? ಅಥವಾ ಬಿಜೆಪಿ ರಾಷ್ಟ್ರೀಯ ನಾಯಕರು ಒಪ್ಪಿಕೊಂಡ್ರೆ ಯತ್ನಾಳ್ ಬಿಜೆಪಿಗೆ ಬಂದ್ಬಿಡ್ಬಹುದಾ? ಅಥವಾ ಕುಮಾರಸ್ವಾಮಿಯನ್ನೇ ಒಪ್ಪಿಸ್ತಾರಾ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.